ಹಲೋ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನವ್ಯ ಸುಭಾಸನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಈಶ್ವರಿಗೆ ತುಂಬಾ ಖುಷಿಯಾಗುತ್ತೆ. ನಂತರ ನವ್ಯ ಮತ್ತು ಸುಭಾಸ ಹಸೆಮಣೆ ಮೇಲೆ ಕೂತ್ಕೋತಾರೆ. ಒಬ್ಬರು ಮುಖನ ಒಬ್ಬರು ನೋಡ್ಕೋತಾರೆ. ನಂತರ ಪುರೋಹಿತರು ಮಾಂಗಲ್ಯನ ಎಲ್ರಿಗೂ ತೋರಿಸಿ ಸುಭಾಸನ ಕೈಗೆ ಕೊಡ್ತಾರೆ. ಸುಭಾಸ ಮಾಂಗಲ್ಯನ ನವ್ಯಗೆ ಕಟ್ತಾನೆ. ಆಗ ಎಲ್ಲರೂ ಅಕ್ಷತೆನ ಹಾಕ್ತಾರೆ. ವಿನಂತಿ ಮೈ ಮೇಲೆ ಅಕ್ಷತೆ ಎಲ್ಲ ಬೀಳುತ್ತೆ. ಆಗ ಅವಳು ಛೇ ಅಂತ ಮೈನ ಕೊಡುಗುತ್ತಾಳೆ. ನವ್ಯ ತಾಳಿ ಕಟ್ಟಿದ ಕೂಡಲೇ ಚಿತ್ರ ಅವ್ವ ನಿನ್ನಾಸೆಯಂತೆ ಸುಭಾಸ ನವ್ಯಂಗೆ ತಾಳಿ ಕಟ್ಟಿದ್ದಾನೆ. ಇನ್ನು ಕಾರು ಚಿನ್ನ ದುಡ್ಡು ಎಲ್ಲ ನಮಗೆ ಅವ್ವ, ಸೂಪರ್ ಅವ್ವ ಅಂತಾಳೆ ಚಿತ್ರ. ಆಗ ನವ್ಯ ಹಸೆಮಣೆ ಮೇಲಿಂದ ಎದ್ದು ಶಿವರಾಮೇಗೌಡ್ರ ಹತ್ರ, ಅಂಕಲ್ ನಾನು ಕೆಲವು ನಿರ್ಧಾರನ ಮಾಡಿದ್ದೀನಿ, ಅದನ್ನು ನಾನು ಹೇಳಬೇಕಲ್ವಾ ಅಂತಾಳೆ. ಧಾರಾಳವಾಗಿ, ನೀನು ಆಸೆ ಪಟ್ಟ ಹಾಗೆ ಏನು ಬೇಕಿದ್ರೂ ಮಾಡು, ಅದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಥ್ಯಾಂಕ್ಸ್ ಅಂಕಲ್. ಅವ್ವ ಈ ತಟ್ಟೆನ ಹಿಡ್ಕೊ ಅಂತ ಅಮ್ಮಂಗೆ ಹೇಳ್ತಾಳೆ ನವ್ಯ. ಯಾಕಮ್ಮ ಅಂತಾರೆ ಅಮ್ಮ. ನವ್ಯ ಹಿಡ್ಕೊ ಅಮ್ಮ ಅಂತ ಹೇಳ್ತಾಳೆ. ನಾನು ಹೇಳ್ತಿದ್ದೀನಲ್ಲ ಅಂತಾಳೆ. ಆಗ ನವ್ಯ ತನ್ನ ಕೊರಳಲ್ಲಿರೋ ಚಿನ್ನನೆಲ್ಲ ತೆಗೆದು ಅದ್ರ ಒಳಗಡೆ ಹಾಕ್ತಾಳೆ. ಸುಭಾಸ ಶಾಕ್ ಆಗ್ತಾನೆ. ಈಶ್ವರಿ ಕೂಡ ನವ್ಯ ಯಾಕೆ ಚಿನ್ನನ ಕಳ್ತಿದ್ದಾಳೆ ಅಂತ ನೋಡ್ತಿರ್ತಾರೆ. ಯಾಕೆ ಚಿನ್ನನೆಲ್ಲ ತೆಗಿತಿದ್ಯಾ ಅಂತ ನವ್ಯ ಅಮ್ಮ ಕೇಳ್ತಾರೆ. ಸ್ವಲ್ಪ ತಡ್ಕೊ ಅಮ್ಮ ಅಂತ ಕುತ್ತಿಗೆಲಿರೋ ಪೂರ್ತಿ ಚಿನ್ನನ ತೆಗೆದು ಕೈನಲ್ಲಿರೋದು ಕಿವಿ ಓಲೆ ಎಲ್ಲನೂ ತೆಗೆದುಕೊಟ್ಟು, ಅಮ್ಮ ಇದನ್ನೆಲ್ಲ ನೀನು ತಗೊಂಡು ವಾಪಸ್ ಮನೆಗೆ ಹೋಗು ಅಂತ ನವ್ಯ ಹೇಳ್ತಾಳೆ. ಆಗ ಶಾಕ್ನಿಂದ ಈಶ್ವರಿ ಹಾಂ ಅಂತ ಬಾಯಿ ಬಿಡ್ತಾರೆ. ಹಾಗೆ ಇಲ್ಲಿ ತಟ್ಟೆಲಿರೋ 25 ಲಕ್ಷ ಕ್ಯಾಶ್ನ ತಗೊಳ್ಳಿ ಅಂತಾಳೆ ನವ್ಯ. ಏನಮ್ಮ ಅಂತ ಚಿತ್ರ ಶಾಕ್ನಿಂದ ನೋಡ್ತಾಳೆ. ಆಗ ಸಾವಿತ್ರಿ ಅದನ್ನು ನೋಡಿ ಸೂಪರ್ ಅಂತಾಳೆ. ಮತ್ತು ಅಪ್ಪ ಇಲ್ಲಿರೋದನ್ನೆಲ್ಲ ಗಿಫ್ಟ್ ಎಲ್ಲ ನನಗೆ ತಂದಿರೋದೇ ಅಲ್ವಾ ಅಂತಾಳೆ ನವ್ಯ. ಹೌದಮ್ಮ ಅಂತಾರೆ ಸಂಪತ್ ಕುಮಾರ್. ಅದೆಲ್ಲನೂ ನೀವು ಮನೆಗೆ ತಗೊಂಡೋಗಿ, ಒಂದು ಗರಟೆ ಚಿಪ್ಪು ಕೂಡ ನಾನು ತಗೊಂಡು ಹೋಗೋದಿಲ್ಲ ಅಂತಾಳೆ ನವ್ಯ. ಏನಕ್ಕೆ ಹಾಗೆ ಹೇಳ್ತಿದ್ಯಾ, ಅದೆಲ್ಲ ಮದುವೆಗೆ ಕೊಡ್ತಾ ಇರೋ ಉಡುಗೊರೆ, ಕಾರು ಚಿನ್ನ ದುಡ್ಡನ್ನೆಲ್ಲ ನಿನ್ನಪ್ಪ ಕೊಡ್ತಾ ಇರೋದು, ಅದನ್ನು ತಗೊಂಡು ಹೋಗೋಕ್ಕೆ ತಾನೆ ಅಂತ ಈಶ್ವರಿ ಹೇಳಿದಾಗ, ಹೌದು ಅಪ್ಪ ನನಗೆ ಕಾರು ಚಿನ್ನ ದುಡ್ಡು ಎಲ್ಲ ಕೊಟ್ಟಿದ್ರು, ಆದರೆ ಮದುವೆ ಆದ ತಕ್ಷಣವೇ ಅದೆಲ್ಲನೂ ನಾನು ಅಪ್ಪಂಗೆ ವಾಪಸ್ ಕೊಡ್ತಿದ್ದೀನಿ. ಅದೆಲ್ಲ ನನಗೆ ಕೊಟ್ಟಿದ್ದು ಅಪ್ಪ ಅಲ್ವಾ ಅಪ್ಪ, ನೀವು ಕೊಟ್ಟಿರೋ ಕಾರು ಚಿನ್ನ ದುಡ್ಡು ಅದ್ಯಾವುದು ಇಲ್ಲಿರಬಾರ್ದು, ಎಲ್ಲನೂ ವಾಪಸ್ ಮನೆಗೆ ತಗೊಂಡೋಗಿ, ನನಗೆ ಅಗತ್ಯ ಇರೋದನ್ನು ಮಾತ್ರ ನಾನು ಕೇಳ್ತೀನಿ, ಆಗ ನೀವು ಕೊಡುವಿರಂತೆ, ಅಲ್ಲಿವರೆಗೆ ನನಗೇನು ಬೇಡ, ಈಗಲೇ ಎಲ್ಲನೂ ತಗೊಂಡೋಗಿ ಅಪ್ಪ ಅಂತಾಳೆ ನವ್ಯ. ಸಾವಿತ್ರಿ ಖುಷಿಯಿಂದ ನಗ್ತಾಳೆ. ಸುಭಾಸ ನೀನು ಕಾರು ಚಿನ್ನ ದುಡ್ಡಿಗೆ ಆಸೆ ಪಟ್ಟೆ ತಾನೆ ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದು, ಈಗ ಕಾರು ಚಿನ್ನ ದುಡ್ಡು ಯಾವುದೂ ಇಲ್ಲ, ಎಲ್ಲನೂ ವಾಪಸ್ ಕೊಟ್ಟಾಯಿತು, ನಾನೀಗ ಬರೀ ಕೈನಲ್ಲಿ ನಿಮ್ಮ ಮನೆಗೆ ಬರ್ತೀನಿ ಅಂತಾಳೆ ನವ್ಯ. ಸುಭಾಸ್ ಶಾಕ್ ಆಗ್ತಾನೆ. ಅಂಕಲ್ ನನ್ನ ನಿರ್ಧಾರ ಸರಿಯಾಗಿದೆಯಾ ಅಂಕಲ್, ನಾನು ಹೀಗೆ ಬರ್ಬಹುದಾ ಅಂಕಲ್ ಅಂತಾಳೆ ನವ್ಯ. ಆಗ ಶಿವರಾಮೇಗೌಡರು ಕ್ಲಾಸ್ ಮಾಡ್ತಾ, ಸುಸ್ವಾಗತ, ನಿನ್ನ ಡಿಸಿಷನ್ಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ಸಂಪತ್ತ, ನಿನ್ನ ಮಗಳು ಹೇಳಿದ ಹಾಗೆ ಎಲ್ಲನೂ ನೀನು ವಾಪಸ್ ತಗೊಂಡೋಗು, ಇಲ್ಲಿ ಏನು ಇಟ್ಕೂರ್ದು ಅಂತಾರೆ ಶಿವರಾಮೇಗೌಡರು. ಆಗ ಸಾವಿತ್ರಿ ಹಾ ಅಂತ ಖುಷಿಯಿಂದ ನಗ್ತಾರೆ. ನವ್ಯ ನೀನು ಒಳ್ಳೆಯ ನಿರ್ಧಾರನೇ ಮಾಡಿದ್ಯಾ, ಇವರು ಹಣಕ್ಕಾಗಿ ಹೀಗೆ ಮಾಡಿದ್ದಾರೆ ಅಂತ ನೀನು ಕಂಡುಹಿಡ್ದು ಈ ರೀತಿ ಮಾಡ್ತಿದ್ಯಲ್ಲ, ತುಂಬ ಸಂತೋಷ. ನಾನು ಇವನಿಗೆ ಎಷ್ಟೋ ಸಲ ಶಿಕ್ಷೆ ಕೊಟ್ಟಿದ್ದೀನಿ, ಆದರೆ ಇವನು ಒಂದು ಬಾರಿನೂ ತಿದ್ದುಕೊಳ್ಳಿಲ್ಲ. ಇಂತಹ ಒಬ್ಬ ಕೆಟ್ಟ ಅವನನ್ನು ನೀನು ಮದುವೆ ಆಗಿದ್ದೇ ದೊಡ್ಡದು. ಇವನಿಗೆ ಬೇರೆ ದುಡ್ಡಿನ ಆಸೆ, 50 ಲಕ್ಷದ ಕಾರ್ ಬೇರೆ ಕೇಳಿದಾನೆ, ಇವನ ಮುಖಕ್ಕೆ ಅದು ಬೇರೆ ಕೇಡು, ನೀವೆಲ್ಲನೂ ತಗೊಂಡು ಹೋಗಿ ಸಂಪದ ಅಂತಾರೆ ಶಿವರಾಮೇಗೌಡರು. ಸರಿ ಅಂತಾರೆ ಸಂಪತ್ ಕುಮಾರ್. ತಾಳಿ ಕಟ್ಟೋ ಶಾಸ್ತ್ರ ಅಂತೂ ಮುಗೀತು, ಎಲ್ಲರ ಹತ್ರನೂ ಆಶೀರ್ವಾದ ತಗೋ ಅಮ್ಮ ಅಂತ ಅಜ್ಜಿ ಹೇಳ್ತಾರೆ. ನನಗೆ ಅದು ಯಾವುದು ಬೇಡ ಅಮ್ಮಮ್ಮ ಅಂತ ಸುಭಾಸನ ನೋಡಿ, ಇದೇನು ಒಳ್ಳೆ ಮದುವೆ ಅಲ್ಲ, ನನಗೆ ತುಂಬ ಸುಸ್ತಾಗಿದೆ, ನಾನು ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀನಿ, ಎಲ್ರಿಗೂ ಧನ್ಯವಾದ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ನವ್ಯ ರೂಮಿಗೆ ಹೋಗ್ತಾಳೆ. ಆಗ ಸಂಪತ್ ಕುಮಾರ್ ಅವ್ರ ಕಡೆಯವ್ರ ಹತ್ರ, ನಮ್ಮ ಆಳುಗಳ ಹತ್ರ ಇದನ್ನೆಲ್ಲ ತಗೊಂಡೋಗೋಕೆ ಹೇಳಿ ಅಂತಾರೆ. ಆಗ ಚಿನ್ನ ದುಡ್ಡನ್ನೆಲ್ಲ ಅವರೆಲ್ಲ ಬಂದು ತಗೊಂಡೋಗ್ತಾರೆ. ಆಗ ಈಶ್ವರಿ ಮನಸ್ಸಲ್ಲೇ ಅಯ್ಯೋ ಅಯ್ಯೋ ಹೋಯ್ತು 50 ಲಕ್ಷದ ಕಾರು, 25 ಲಕ್ಷದ ಕ್ಯಾಶು, ಚಿನ್ನ ಎಲ್ಲನೂ ತಗೊಂಡು ಹೋಗ್ತಿದ್ರಲ್ಲಪ್ಪ, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ಆಗ ವಿನಂತಿ, ಅವ್ವ ಅಮ್ಮ ಮಗಳಿಗೆ ನವ್ಯ ಸರಿಯಾಗಿ ಮಾಡಿದ್ದಾಳೆ ಅಲ್ವೇನವ್ವ ಅಂತ ನಗ್ತಾಳೆ. ಹಾಂ ವಿನಂತಿ ಅಂತ ಸಾವಿತ್ರಿನೂ ನಗ್ತಾರೆ. ಈಚೆ ಶಿವರಾಮೇಗೌಡರು ಬೇಜಾರಿಂದ ಕೂತ್ಕೋತಾರೆ. ಆಗ ವಿದ್ಯೆ ಏನಾಯಿತು ಮಾವಯ್ಯ, ಏನು ಯೋಚನೆ ಮಾಡ್ತಿದ್ದೀರಾ ಅಂತಾರೆ. 2 ವರ್ಷದ
ದಿಂದ ನಾನು ಒಬ್ಬಳು ಚಿನ್ನದ ಮನಸ್ಸಿನ ನಿನ್ನನ್ನು ನೋಡ್ತಿದ್ದೀನಿ. ನಿನ್ನ ಥರದ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. ನೀನು ತುಂಬ ಗ್ರೇಟ್ ಕಣಮ್ಮ. ನೀನು ತುಂಬ ಚುರುಕಿದ್ಯಾ. ನಮ್ಮ ಕುಟುಂಬದ ಮೇಲೆ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದ್ದರೆ ಈ ಕೆಲಸನ ಮಾಡ್ತಿದ್ದೆ. ಅದು ಅಲ್ಲದೆ ತುಂಬ ಕಷ್ಟಪಟ್ಟು ಗರ್ಭಿಣಿಯಾಗಿರೋ ಈ ಸಮಯದಲ್ಲಿ ಕಾಡಿನೊಳಗೆ ಹೋಗಿ ಮದ್ದನ್ನು ತಂದು ನಮ್ಮನ್ನೆಲ್ಲ ಕಾಪಾಡಿದೆಯಲ್ಲ, ತುಂಬ ಖುಷಿ ಆಗ್ತಿದೆ ಕಣಮ್ಮ ಅಂತ ಶಿವರಾಮೇಗೌಡರು ವಿದ್ಯಾನ ಹೊಗಳ್ತಾರೆ. ಹಾಗೆಲ್ಲ ಹೇಳಬೇಡಿ ಮಾವಯ್ಯ ಅಂತಾಳೆ ವಿದ್ಯಾ. ಇವತ್ತು ನಾನು, ಸಾವಿತ್ರಿ, ವಿನಂತಿ ಮತ್ತು ಉಳಿದವರೆಲ್ಲ ಉಸಿರಾಡ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನೀನು. ನಿನ್ನ ಧೈರ್ಯನೇ ಕಾರಣ. ತಾಯಿಯಾದವಳು ಮಗನಿಗೆ ಜನ್ಮನ ಕೊಡ್ತಾಳೆ ಅಂತ ಜನ್ಮನ ನೀನು ಕಾಪಾಡಿದ್ಯಾ. ನೀನು ತುಂಬ ಗ್ರೇಟ್ಫುಲ್ ವಿದ್ಯಾ ಅಂತಾರೆ ಶಿವರಾಮೇಗೌಡರು. ಮಾವಯ್ಯ, ಯಾಕೆ ನೀವು ಆಗಿರೋದನ್ನೆಲ್ಲ ಹೇಳ್ತಿದ್ದೀರಾ? ಇದು ನನ್ನ ಕರ್ತವ್ಯ ತಾನೇ ಅಂತಾಳೆ ವಿದ್ಯಾ. ಸಂತೋಷ ಅಮ್ಮ, ತುಂಬ ಸಂತೋಷ. ಭದ್ರ, ನೋಡು ವಿದ್ಯಾ ನಮ್ಮೆಲ್ಲರನ್ನ ಕಾಪಾಡಿದಾಳೆ ಅಂತ ಗೊತ್ತಾಗಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತಾರೆ ಶಿವರಾಮೇಗೌಡರು. ಹೌದಪ್ಪಯ್ಯ, ನನಗೂ ಕೂಡ ತುಂಬ ಸಂತೋಷ ಆಯಿತು ಅಂತಾನೆ ಭದ್ರ. ಆಗ ಅಮ್ಮಮ್ಮ, ಮೋನ, ವಿದ್ಯಂಗೆ ದೃಷ್ಟಿ ಬಿದ್ದಿದೆ, ರಾತ್ರಿಗೆ ದೃಷ್ಟಿ ತೆಗಿಬೇಕು ಅಂತಾರೆ. ಸರಿ ಅತ್ತೆ, ಖಂಡಿತ ತೆಗಿತೀನಿ ಅಂತಾಳೆ ಮೋನ. ವಿದ್ಯಾ, ಈ 1 ಕೋಟಿ ರೂಪಾಯಿನ ನನ್ನ ಮಗ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾನೆ. ಅದನ್ನು ನೀನು ಯಾವಾಗ ಬೇಕಿದ್ರೂ ಖರ್ಚು ಮಾಡ್ಕೋಬೋದು, ಸರಿನಾ ಅಂತಾರೆ ಅಜ್ಜಿ. ಅಯ್ಯೋ ಏನಮ್ಮಮ್ಮ ನೀವು ಅಂತಾಳೆ ವಿದ್ಯಾ. ಆಗ ಅಮ್ಮಮ್ಮ 1 ಕೋಟಿ ರೂಪಾಯಿ ಚೆಕ್ನ ತನ್ನ ಎಲೆ ಚೀಲದಲ್ಲಿ ಹಾಕಿ ಇಟ್ಕೋತಾರೆ. ಈಶ್ವರಿ ಮತ್ತು ಚಿತ್ರ ಟೆನ್ಷನಲ್ಲಿ ಈಚೆ ರೂಮಲ್ಲಿ ಕೂತಿರ್ತಾರೆ. ಆಗ ಅಲ್ಲಿಗೆ ವಿನಂತಿ ಮತ್ತು ಸಾವಿತ್ರಿ ಹಾಡನ್ನು ಹೇಳ್ತಾ ಅವರಿಗೆ ಚಣಿಸ್ತಾ ಅಲ್ಲಿಗೆ ಬರ್ತಾರೆ. ಬಂದು ಡ್ಯಾನ್ಸ್ ಮಾಡ್ತಾರೆ. ಆಗ ವಿನಂತಿ, ಅಮ್ಮ ಇವತ್ತು ಏನೆಲ್ಲ ನಾಟಕ ನಡೀತು ಅಂತ ಯೋಚನೆ ಮಾಡಬೇಡ. ಮೊದಲು ಮದುವೆ ಆದರೆ ಸಾಕು ಅಂತ ಇದ್ದರು. ನಂತರ ಮದುವೆ ಆಯಿತು, ಆದರೆ ಕೈಗೆ ಏನೂ ಸಿಕ್ಕಲಿಲ್ಲ. ಇದಕ್ಕೆಲ್ಲ ಕಾರಣ ಏನಮ್ಮ? ಅವ್ರ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಇದೇ ಅವ್ವ. ನಮ್ಮ ಹತ್ರ ಎಷ್ಟೆಲ್ಲ ಚಾಲೆಂಜ್ ಮಾಡಿದ್ರು ಅದಕ್ಕೆ ಈಗ ತಕ್ಕ ಶಾಸ್ತಿಯಾಗಿದೆ. ಈಗ ಎಲ್ಲನೂ ಕಳ್ಕೊಂಡು ಎದೆ ಹೊಡ್ಕೊಂಡು 4 ಗೋಡೆ ಮಧ್ಯೆ ಬಂದು ಕೂತ್ಕೊಂಡು ಅಳೋದೊಂದೇ ಉಳಿದಿರೋದು. ಅವ್ವ, MLA ಸಂಬಂಧ ಮಾಡಿದರೆ 50 ಕೋಟಿ ಕಾರ್ ಬರುತ್ತೆ, ಒಂದಿಷ್ಟು ಚಿನ್ನ ಬರುತ್ತೆ, 25 ಲಕ್ಷ ಕ್ಯಾಶ್ ಸಿಗುತ್ತೆ ಅಂತ ಆಸೆ ಪಟ್ಟಿದ್ದೇ ಬಂತು. ಆದರೆ ಇವತ್ತು ಎಲ್ಲನೂ ಹೋಯ್ತು. ಅತಿ ಆಸೆ ಪಟ್ಟರೆ ಯಾವುದೂ ಸಿಗೋಕ್ಕಿಲ್ಲ. ಎಲ್ಲನೂ ಮಾಯ ಅಂತಾಳೆ ವಿನಂತಿ. 2 ಹಕ್ಕಿಗಳು ಹಣ್ಣಿಗಾಗಿ ಕಾಯ್ತಾ ತಿನ್ನೋಕ್ಕಾಗದೆ ಬೇಜಾರಲ್ಲಿ ಕೂತಿರೋ ಹಾಗಿದೆ ಅಂತಾಳೆ ಸಾವಿತ್ರಿ. ಆಗ ಈಶ್ವರಿ, ಸಾವಿತ್ರಿ ಏನು ನನ್ನ ಹೀಯಾಳಿಸ್ತಿದ್ಯಾ ಅಂತ ಕೂಗ್ತಾಳೆ. ಹೀಯಾಳಿಸ್ತಾ ಇಲ್ಲ ಅದಕ್ಕೆ, ನೀವು ಮಾಡಿದ ಪ್ಲ್ಯಾನ್ ಎಲ್ಲ ನಿಮಗೆ ಉಲ್ಟಾ ಹೊಡಿತು ಅಂತ ಹೇಳ್ತಿದ್ದೀನಿ. ಎಲ್ಲ ಸೊಕ್ಕು ಇಳಿದೋಯ್ತು ಅಲ್ವೇ? ಬಾ ವಿನಂತಿ ಅಂತ ಹಾಡನ್ನು ಹೇಳ್ತಾ ಹೋಗ್ತಾರೆ ಸಾವಿತ್ರಿ. ಛೇ ಅಂತ ಈಶ್ವರಿ ಸಿಟ್ಟಾಗ್ತಾರೆ. ಈಚೆ ಅಜ್ಜಿ ರೂಮಲ್ಲಿ ಭದ್ರನ ಹತ್ರ, ಸರಿಯಾದ ಸಮಯಕ್ಕೆ ಸಾಕ್ಷಿನ ತಂದು ಸುಭಾಸನ್ ಬಣ್ಣ ಬಯಲು ಮಾಡಿದೆ. ಇಲ್ಲ ಅಂದಿದ್ರೆ ಆ 1 ಕೋಟಿ ರೂಪಾಯಿನ ಸುಭಾಸನ್ಗೆ ನಾವೆಲ್ಲ ಸೇರಿ ಕೊಡ್ತಿದ್ವಿ. ಅವನು ಔಷಧಿನ ತಂದಿಲ್ಲ, ಸುಳ್ಳು ಹೇಳ್ತಿದ್ದ ಅಂತ ನಿನಗೆ ಮೊದಲೇ ಗೊತ್ತಿತ್ತೆ ಅಂತಾರೆ ಅಜ್ಜಿ. ಅಮ್ಮಮ್ಮ, ನಿನ್ನೆ ನಾನು ಸುಭಾಸ ಕ್ವಾಟ್ಲೆ ಈ ರೂಮಲ್ಲಿ ಕೂತ್ಕೊಂಡು ಎಣ್ಣೆ ಹಾಕ್ತಿರುವಾಗ ನಾನು ಔಷಧಿ ವಿಷಯನ ಸುಭಾಸನ ಹತ್ರ ಕೇಳಿದೆ. ಆದರೆ ಅವನು ಹೇಳಿದ್ರಲ್ಲಿ ನನಗೆ ಸತ್ಯನೇ ಕಾಣಿಸ್ಲಿಲ್ಲ. ಆಗ ಅವನು ಔಷಧಿ ತಂದಿದ್ದು ಸುಳ್ಳು ಅಂತ ಅನುಮಾನ ಬಂತು. ಅಪ್ಪಯ್ಯನ ಹತ್ರ ಹಾಗೆ ಹೋಗಿ ಹೇಳಿದರೆ ಅಪ್ಪಯ್ಯ ನಂಬಕ್ಕಿಲ್ಲ ಅಂತ ನಾನು ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ದೇವರಿಗೆ ಕೈ ಮುಗಿದು ರೂಮಿಗೆ ಬರುವಾಗ ದೇವರೇ ನನ್ನ ಕಣ್ಮುಂದೆ ಬಂದು, ಆ ವೈದ್ಯರ ಹತ್ರ ಹೋಗು, ಅವ್ರ ಮಗಳ ಹತ್ರ ಹೋಗು, ನಿನಗೆಲ್ಲ ಸತ್ಯನೂ ಗೊತ್ತಾಗುತ್ತೆ ಅಂತ ಹೇಳಿದ ಹಾಗಾಯಿತು ಅಮ್ಮಮ್ಮ. ಅದಕ್ಕೆ ನಾನು ಅಲ್ಲಿಗೆ ಹೋದೆ ಅಂತಾನೆ ಭದ್ರ. ಆಗ ಅಮ್ಮಮ್ಮ, ಯಾರೇ ಕೈ ಬಿಟ್ಟರು ಆ ದೇವರು ನಮ್ಮ ಕೈ ಬಿಡೋಕ್ಕಿಲ್ಲ ಅಂತ ಅಲ್ಲೇ ಕೈನ ಮುಗಿತಾರೆ. ಅಲ್ಲ ಭದ್ರ, ಇನ್ನಾದರೂ ನೀನು ಯೋಚನೆ ಮಾಡು. ನಿನ್ನ ಅಪ್ಪನ ಕಾಪಾಡಿದ್ದೇ ವಿದ್ಯೆ ತಾನೆ. ಆಸ್ಪತ್ರೆಯಲ್ಲಿ ನಡೆದಿರೋದನ್ನು ಕಣ್ಣಾರೆ ಕಂಡಿವ್ನಿ. ಇನ್ನು 10 ನಿಮಿಷ ಬಿಟ್ಟಿದ್ದರೆ ನಿನ್ನ ಅಪ್ಪನ ಕಾಪಾಡೋದು ಕಷ್ಟ ಅಂತ ವೈದ್ಯರು ಹೇಳಿದರು. ನಿನ್ನ ಅಪ್ಪ ಬಾಯಲ್ಲಿ ನೊರೆ ವಾಂತಿನ ಮಾಡ್ಕೋತಿದ್ದ. ನನ್ನ ಕಣ್ಣು ಮುಂದೆ ನನ್ನ ಮಗನಿಗೆ ಏನಾದರೂ ಆಗಿದ್ದಿದ್ರೆ ನಾನೇನು ಮಾಡ್ತಿದ್ನೋ ಗೊತ್ತಿಲ್ಲ. ವಿದ್ಯೆ ತಂದಿರೋ ಮದ್ದನ್ನು ಸುಭಾಸ ನಾನೇ ತಂದಿದ್ದು ಅಂತ ಕೊಟ್ಟ. ಅದರಿಂದ ಬೇಗ ಔಷಧಿನ ತಯಾರು ಮಾಡಿ ಡಾಕ್ಟ್ರು ಅಪ್ಪಂಗೆ ಕುಡಿಸಿದ್ರು ಕಣ್ಲ. ಕಣ್ಣು ಮುಚ್ಚಿತಿದ್ದಿದ್ದು ನನ್ನ ಮಗನ ಪ್ರಾಣನ ಆ ಮದ್ದು 2 ನಿಮಿಷದಲ್ಲಿ ಉಳಿಸ್ತಪ್ಪ. ಎಲ್ಲದಕ್ಕೂ ಕಾರಣ ನಮ್ಮ ವಿದ್ಯೆ ಅಲ್ವಾ? ಈಗಲಾದರೂ ನೀನು ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅವಳ ಮೇಲಿರೋ ಕೋಪನ ಬಿಡು. ಅವಳು ನಿನ್ನ ಅಪ್ಪನ ಬೆನ್ನೆಲುಬಾಗಿ ನಿಂತು ನಮ್ಮ ಫ್ಯಾಮಿಲಿನ ಕಾಪಾಡಿದ್ದಾಳೆ. ಅಪ್ಪನ ಕಾಪಾಡಿದ
ಮಾಡಿದ್ದನ್ನು ಹೆಂಗೆ ಮರೆಯೋಕ್ಕಾಯ್ತದೆ ಭದ್ರ? ಯೋಚನೆ ಮಾಡು ಭದ್ರ. ನಿನ್ನ ಹೆಂಡತಿ ಅವಳ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಅವಳನ್ನು ಕ್ಷಮಿಸ್ತೀಯ ತಾನೆ ಅಂತ ನಾನು ನಂಬಿದ್ದೀನಿ ಅಂತಾರೆ ಅಮ್ಮಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.